ಫ್ರೆಂಡ್ಸ್, ಇವಾಗ ಒಂದು ವಿಡಿಯೋ ಹಾಕಿದ್ದೀನಲ್ವಾ, ಯಾರೋ ನನ್ನ ಹುಡ್ಕೊಂಡು ಬಂದು ಲೇಔಟಲ್ಲಿ ಹೊಡಿತಾರಂತೆ. ಆಮೇಲೆ ನಾನು ಅದು ರಾಮ ಅಂತ ಹಾಡಿದ್ದೀನಲ್ಲ ಒಂದು, ಅದು ಆಕ್ಟಿಂಗ್ ಮಾಡಿರೋದು ನಾನು. ಇಲ್ಲಿ ನೋಡಿ, ನಾನು ಕಲೆಗಾರಿ, ನನಗೆ ಶೂಟಿಂಗಲ್ಲಿ ಕೆಲಸ ಮಾಡ್ತೀನಿ. ನನ್ನ ಬೊಟ್ಟು ಕುಂಕುಮ ಎಲ್ಲ ಇಡಬೇಕಾಗುತ್ತೆ. ಆಮೇಲೆ ಶೂಟಿಂಗನ್ನು ಹೋದರೆ ದೇವಸ್ಥಾನಕ್ಕೆ ಬನ್ನಿ ಅಂದರೆ ದೇವಸ್ಥಾನಕ್ಕೂ ಹೋಗ್ಬೇಕಾಗುತ್ತೆ. ಯಾಕಂದರೆ ಹೊಟ್ಟೆಪಾಡು ನಮ್ಮದು. ಅದಕ್ಕೋಸ್ಕರ ಯಾರು ಹೇಳ್ತಾರೋ, ಯಾರು ಹೊಡಿತಾರೋ, ಯಾರು ನನ್ನನ್ನು ಹೇಳ್ತಾರೋ ಅವರು ತೊಗೊಂಬಂದು ಕೊಡ್ಬೇಕು ನನಗೆ, ನನ್ನ ಜೀವನಕ್ಕೆ ತಿನ್ನೋಕ್ಕೆ. 17 ವರ್ಷದಿಂದ ತಿನ್ನಕ್ಕಿಲ್ದಲ್ಲ ಅಂತ ಎಲ್ಲೆಲ್ಲೋ ಹೋಗ್ಬಿಟ್ಟು ಬೀದಿಲೆಲ್ಲ ನಾನು ಕೆಲಸ ಮಾಡಿಕೊಂಡು ಓಡಾಡಿಕೊಂಡು ನನ್ನ ಮಕ್ಕಳು ಸಾಕಿದ್ದೀನಲ್ಲ, ಅವರು ಇವತ್ತೇಳೋರು ಬೊಗಳೋರು ಬಂದು ಅವತ್ತಿನ ದಿವಸ ಸಾಕಬೇಕಾಗಿತ್ತು ನನಗೆ ಕೈ ಇಟ್ಬಿಟ್ಟು, ಇಲ್ಲಮ್ಮ ನಾವಿದ್ದೀವಿ ಅಣ್ಣ ತಮ್ಮ ಥರ, ಇಲ್ಲಾಂದ್ರೆ ನಿಮ್ಗೆ ಕೊಚ್ಚಿಬಿಡ್ತೀನಿ ಅಂತ. ಇವಾಗ ಹೇಳ್ತಾ ಇದ್ದಿಲ್ಲ ಕೊಚ್ತೀನಿ ಅಂತ, ಅವತ್ತು ಹೇಳ್ಬೇಕಾಯ್ತು ಕೊಚ್ತೀನಿ, ಹಿಂಗೆ ಯಾಕೆ ಬಿದ್ದಿದ್ಯಾ ರೋಡ್ ಮೇಲೆ ನಿನ್ನ ಮಕ್ಕಳು ತೊಗೊಂಡು, ನಾವು ಸಾಕ್ತೀವಿ ಅಂತ ಕರ್ಕೊಂಡು ಬರಬೇಕಾಯ್ತು. ಅವ್ರು ಹೋಗಿದ್ದ ಮಣ್ಣಾಗ, ನಿಮ್ಮ ಬಾಯಿ ಮಣ್ಣಾಗ ಬಂದು ನನ್ನ ಮನೆ ಹತ್ರ ಮಾತಾಡಿ ಆಯಿತಾ, ಕೊಚ್ತೀನಿ ಬಿಚ್ತೀನಿ ಅಂತ ಹೇಳ್ಬಿಟ್ಟು ಹೆದರಿಸ್ಬೇಡಿ ನನಗೆ. ಹೆದರಿಸ್ಕೊಂಡು ನನಗೆ, ನಾನು ಹೆದರ್ಕೊಳ್ಳಲ್ಲ, ನಾನು ಹೆದರ್ಕೊಳ್ಳೋಕೆ ಚಿಕ್ಕ ಮಗಳು ಅಲ್ಲ. ನನಗೆ ಹೊಡಿತೀರ ನೀವು? ಬನ್ನಿ ಹೊಡೀರಿ. ಮುಸ್ಲಿಮ್ಸ್ ಆಗಿ ಹೆಣ್ಮಕ್ಳು ಹೊಡಿಬೇಕು ಅಂತ ಇದೆಯಾ ಕುರಾನಲ್ಲಿ? ಆಯಿತು ಬನ್ನಿ ಹೊಡೀರಿ. ಎಷ್ಟು ಜನ ಬರ್ತೀರಾ ಬನ್ನಿ. 23 ಜನ ನಮ್ಮ ಅತ್ತೆ ಹತ್ರ, ನಮ್ಮ ನಾದಿನಿ ಹತ್ರ ಹೋಗಿರೋದಲ್ಲ. ನಮ್ಮ ನಾದಿನಿ ಗಂಡ ಹೇಳಿದಂತಲ್ಲ, ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅವ್ನಿಗೆ ನಾನು ಮನೆ ಕೊಟ್ಟಿಲ್ಲ ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಅವನು ತಿಕಾ ಉರಿಸ್ಕೊಂಡವನು. ಇವಾಗ ನಮ್ಮ ನಾದಿನಿ ಗಂಡ ಗೊತ್ತು ಎಲ್ಲಾದ್ರೂ ಹೋಗುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು.